ನಾವೇನು ಎದುರಿಸ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ ಇದೆ. ಹಾಗಾಗಿ ಕಾರ್ಯಕರ್ತರಿಗೋಸ್ಕರ ಈ ಪ್ರವಾಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಕಾರ್ಯಕರ್ತರನ್ನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸ್ಥಳೀಯ ಚುನಾವಣೆಗಳಲ್ಲಿ ಗೆಲುವು ಸಾಧಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀವಿ. ಇರಲಿ, ಅದು ನೋಡಿ, ಈಗ ನ್ಯಾಯಾಲಯದಲ್ಲಿದೆ, ಅದೆಲ್ಲ ವಿಚಾರ ಆಚೆ ಬಂದ್ಮೇಲೆ ಚರ್ಚೆ ಮಾಡೋಣ. ಅಸ್ತ್ರ ಏನಿದೆ, ಪಕ್ಷ ಸಂಘಟನೆ ಅಷ್ಟೇ. ಇವತ್ತು ಈ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ, ಹಗರಣ, ಬಹುಶಃ ಇದಕ್ಕಿಂತ ದೊಡ್ಡ ಅಸ್ತ್ರ ಸರಮಾಲೆ, ಇದಕ್ಕಿಂತ ದೊಡ್ಡ ಅಸ್ತ್ರ ಅಷ್ಟೇ, ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇನಿದೆ? ರಾಜ್ಯ ಸರ್ಕಾರ ಯುಪಿಐಗಳು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಹೊಡಿಲಿಕ್ಕೆ ಹೊರಟಿದೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತೇಳಿ ಗೊಂದಲವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ನೋಡಿ, ಇವತ್ತು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಸುನಾಮಿ ರೀತಿ ಆಗೋಗಿದೆ, ದಿವಾಳಿ ಎದ್ದೋಗಿದೆ. ಹಾಗಾಗಿ ಸಣ್ಣ ಪುಟ್ಟ ಬೇಕ್ರಿಯವ್ರ ಮೇಲೆ, ಸಣ್ಣ ಪುಟ್ಟವ್ರ ಮೇಲೆ ಇವತ್ತು ಜೇಬಿಗೆ ಕತ್ತರಿ ಫುಟ್ಪಾತ್ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸಭೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ನಾನು ಬರಬೇಕಾದ್ರೆ ಸುದ್ದಿ ನೋಡಿದೆ. ಅಂತಿಮವಾಗಿ ಇವರೆಲ್ಲ ಪಾಪ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನೋ ಬಹುಶಃ ಇವತ್ತು ಟೈಮನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೇನೆ. ಇದು ನೋಡಿ ನಾಳೆ ದಿನ ಉತ್ತರ ಕೊಡ್ತೀನಿ. ದುಡ್ಡು ನೋಡಿ, ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡೋದು ಬೇಡ ಸರ್ಕಾರ. ಇವತ್ತು 50 ಕೋಟಿ ರೂಪಾಯಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ, ಅದು ಅವ್ರ ಸ್ವಕ್ಷೇತ್ರದ ಸ್ವಪಕ್ಷದ ಶಾಸಕರುಗಳಿಗೆ. ಇವತ್ತು ನಮ್ಮ ಪಕ್ಷದವ್ರು ಏನೇನು ಮಾಡವ್ರೆ, BJP ಪಕ್ಷದವ್ರು ಏನೇನು ಮಾಡವ್ರೆ. ಆದರೆ 50 ಕೋಟಿನೂ ಕೂಡ ಅವ್ರ ಪಕ್ಷದ ಶಾಸಕರಿಗೆ ಇವತ್ತೇನು ಘೋಷಣೆ ಮಾಡ್ಕೊಂಡಿದಾರಲ್ಲ, ಇದು ಸಮರ್ಪಕವಾಗಿ ನಿಜಕ್ಕೂ ಕೂಡ 50 ಕೋಟಿ ಕೊಡ್ಲಿಕ್ಕೆ ಆಗ್ತದ ಆಯಾ ತಾಲೂಕುಗಳಿಗೆ, ಶಾಸಕರಿಗೆ, ಅಥವಾ ಜಸ್ಟ್ ಮೂಗು ತುಪ್ಪ ಸೋರ್ತಕ್ಕಂಥ ಕೆಲಸನ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ.